ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾಡಿದ್ದು ನಡೆಯುವಂತಹ SSLC ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಪಾಸ್ ಆಗಲಿಕ್ಕೂ ಕೂಡ ಕಷ್ಟಪಡ್ತಾ ಇರುವಂತಹ ಮಕ್ಕಳಿಗೆ 3 ಅಂಕಗಳನ್ನ 3 ಮಾರ್ಕ್ಸನ್ನ ಈಸಿಯಾಗಿ ಹೇಗೆ ತಗೊಳ್ಬಹುದು ಅನ್ನೋದನ್ನು ಒಂದು ಕಾನ್ಸೆಪ್ಟನ್ನು ಹೇಳ್ತೀನಿ. ಆ ಕಾನ್ಸೆಪ್ಟ್ ಮೇಲೆ ನೀವು 3 ಮಾರ್ಕ್ಸನ್ನ ಈಸಿಯಾಗಿ ತಗೊಳ್ಬಹುದು. ಸೊ ಸೆಂಟೆನ್ಸನ್ನು ಲಿಂಕ್ ಮಾಡಬೇಕು. ಆ ಸೆಂಟೆನ್ಸನ್ನು ಲಿಂಕ್ ಮಾಡೋದು ತುಂಬಾ ಈಸಿ. ಹೇಗೆ? ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1 ದ್ವಿತೀಯ ಭಾಷೆ ಇಂಗ್ಲೀಷ್, ಇದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಎಲ್ಲ ನಿಮ್ಮ ಎಕ್ಸಾಮಲ್ಲೂ ಕೂಡ ಕ್ವಶನ್ ನಂಬರ್ ಇದೇ ಇರುತ್ತೆ. ನಿಮಗೆ ಕ್ವಶನ್ ನಂಬರ್ 31 ಆಗಿರುತ್ತೆ. ಓಕೆನಾ? ಕ್ವಶನ್ ನಂಬರ್ 31ನಲ್ಲಿ ಯಾವ ಕ್ವಶನ್ ಕೇಳ್ತಾರೆ? ಒಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ದಟ್ ಮೀನ್ಸ್ ಒಂದು ಪ್ರೊಫೈಲ್ ಕೊಟ್ಟಿರ್ತಾರೆ. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಪ್ರೊಫೈಲು. ಏನು ಪ್ರೊಫೈಲ್ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ನೇಮ್ ಏನು, ಆ ವ್ಯಕ್ತಿ ಎಲ್ಲಿ ಹುಟ್ಟಿದ್ದು, ಪ್ಲೇಸ್ ಆಫ್ ಬರ್ತು, ಅಥವಾ ಹುಟ್ಟಿರುವಂತಹ ಡೇಟ್ ಆಫ್ ಬರ್ತು, ಅವರೇನು ಎಜುಕೇಷನ್ ಮಾಡಿದ್ದಾರೆ, ಅಥವಾ ಅವರ ಒಂದು ಕ್ವಾಲಿಫಿಕೇಷನ್ ಏನು, ಅಥವಾ ಅವರ ಹಾಬೀಸ್ ಏನು, ಆಕ್ಯುಪೇಷನ್ ಏನು, ಡಿಸೆಬಿಲಿಟಿ ಏನು, ಈ ರೀತಿಯಾಗಿ ಕೆಲವೊಂದು ಇನ್ಫಾರ್ಮೇಷನ್ನು. ಗ್ಯಾರಂಟಿ ಕೇಳುವಂಥದ್ದು ನೇಮು, ಡೇಟ್ ಆಫ್ ಬರ್ತು, ಪ್ಲೇಸು, ಎಜುಕೇಷನ್ನು, ಅವಾರ್ಡ್ಸು, ಇದೆಲ್ಲ ಕಾಮನ್ ಥಿಂಗು ಇದ್ದೇ ಇರುತ್ತೆ. ಹಾಗಾದರೆ ನಿಮಗೆ ಇವಾಗ ಡೌಟು, ಮೇಡಮ್ ಇದರಲ್ಲಿ ನಾವು 3 ಮಾರ್ಕ್ಸನ್ನು ಹೇಗೆ ತಗೊಳ್ಳೋದು? ಫಸ್ಟ್ ಸ್ಟೆಪ್ಪು, ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಬೇಕು. ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್. ಇಲ್ಲೊಂದು ಪ್ರೊಫೈಲ್ ಇದೆ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. ಅಂದರೆ ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಪ್ರೊಫೈಲ್ ಇನ್ಫಾರ್ಮೇಷನ್ನು, ಇದನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನ ಲಿಂಕ್ ಮಾಡಿ ಪ್ಯಾರಾಗ್ರಾಫ್ ಆಗಿ ಬರೀರಿ ಅಂತ ಹೇಳಿದ್ದಾರೆ. ಪ್ಯಾರಾಗ್ರಾಫ್ ಮಾಡೋದಕ್ಕೆ ನಿಮಗೆ ಒಂದೇ ಇನ್ಫಾರ್ಮೇಷನ್ ಸಾಕು. ಅವರು ಕೊಟ್ಟಿರುವಂತಹ ಪ್ರೊಫೈಲು ಗರ್ಲಿಗೆ ಸಂಬಂಧಪಟ್ಟಿದ್ದ, ಬಾಯ್ಗೆ ಸಂಬಂಧಪಟ್ಟಿದ್ದ. ಇಲ್ಲಿ ಏನಿದೆ? ಶರತ್ ಕುಮಾರ್ ಅಂತ ಇದೆ. ಏನಿದೆ? ಶರತ್ ಕುಮಾರ್. ಮಕ್ಕಳೇ, ಶರತ್ ಕುಮಾರ್ ಇದು ಬಾಯ್ ನೇಮ್. ಹೌದಾ? ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬಾಯ್ ಇದ್ದರೆ ಏನಂತ ಹೇಳ್ತೀವಿ? ಹಿಸ್. ಹೌದಾ? ಅದೇ ಗರ್ಲ್ ಇದ್ದರೆ ಏನು ಹೇಳ್ತೀವಿ? ಹರ್. ಇಲ್ಲ ನಿಮಗಿದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಬಾಯ್ಗೆ ಏನು ಹೇಳ್ತೀವಿ? ಹಿ ಹೇಳ್ತೀವಿ. ಗರ್ಲಿಗೆ ಶಿ ಹೇಳ್ತೀವಿ. ಹೌದಾ? ಇದೇನು ಮೇಡಮ್ ಇದು ಬೇಸಿಕ್ಕಿಂದ ಹೇಳ್ತಿದ್ದೀರಿ? ಯಾಕಂದರೆ ಇದೇ 4 ವರ್ಡ್ಸಲ್ಲೇ ನೀವು ಪ್ರೊಫೈಲ್ ಕಂಪ್ಲೀಟ್ ಮಾಡಿಬಿಡ್ಬೋದು. ಹಾಗಾಗಿ ನಾನು ಇದನ್ನು ಹೇಳ್ಕೊಡ್ತಾ ಇರೋವಂಥದ್ದು. ಸೊ ನೀವು ಇಲ್ಲೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರೊಫೈಲಲ್ಲಿ ಯಾವ ನೇಮ್ ಕೊಟ್ಟಿದ್ದಾರೆ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ. ಹಿಸ್ ಯೂಸ್ ಮಾಡಬೇಕಾ, ಹರ್ ಯೂಸ್ ಮಾಡಬೇಕಾ ನೋಡ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಒಂದು ಲೇಡಿ ನೇಮ್ ಇದ್ದಿದ್ರೆ ಹರ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಹರ್ ಯೂಸ್ ಮಾಡೋಕ್ಕಾಗಲ್ಲ, ಕಾರಣ ಶರತ್ ಕುಮಾರ್ ಅಂತ ಇದೆ. ಹಿಸ್. ಹೇಗೆ ಬರೆಯೋದು ನೋಡಿ. ಒಂದು ಲೈನ್ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿಯಾಗಿ ಬರೆಯೋದಂತ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ಕಲ್ತ್ಕೊಂಡ್ರೆ 100% ಗ್ಯಾರಂಟಿ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಫಸ್ಟು ಕ್ವಶನ್ ನಂಬರ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಇಲ್ಲಿ ಪ್ರೊಫೈಲ್ ಅಂತ ಇದೆಯಲ್ಲ, ಇಲ್ಲಿ ಪ್ರೊಫೈಲ್ ಅಂತ ಬರೆದ್ಬಿಡಿ. ಓಕೆನಾ? ಈಗ ಆನ್ಸರ್ ಶುರು ಮಾಡಬೇಕು. ಈ ಒಂದು ಲೈನನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಈ ಪ್ರೊಫೈಲ್ ಯಾರ್ದು ಮಕ್ಕಳೇ? ಶರತ್ ಕುಮಾರ್ ಇಂದಲ್ವಾ? ದಿಸ್ ಈಸ್ ದ ಪ್ರೊಫೈಲ್. ಪ್ರೊಫೈಲ್ ಸ್ಪೆಲ್ಲಿಂಗ್ ತಪ್ಪಾಗಲ್ಲ, ಕಾರಣ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಪ್ರೊಫೈಲ್. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಯಾರ್ದು? ದಿಸ್ ಈಸ್ ದ ಪ್ರೊಫೈಲ್ ಆಫ್ ಯಾರಿದು? ಶರತ್ ಕುಮಾರ್. ಶರತ್ ಕುಮಾರ್. ನಾನು ಯಾಕೆ ಇಲ್ಲಿ ಡ್ಯಾಶ್ ಹಾಕಿದ್ದೀನಿ ಅಂತ ಹೇಳಿದ್ರೆ, ಯಾರದೇ ಪ್ರೊಫೈಲ್ ಕೊಡಲಿ, ಫಸ್ಟ್ ಲೈನ್ ಇದೆ ಅಲ್ವಾ? ದಿಸ್ ಈಸ್ ದ ಪ್ರೊಫೈಲ್ ಆಫ್ ಶರತ್ ಕುಮಾರ್, ಅಥವಾ ದಿಸ್ ಈಸ್ ದ ಪ್ರೊಫೈಲ್ ಆಫ್ ಸರೋಜಿನಿ ನಾಯ್ಡು, ದಿಸ್ ಈಸ್ ದ ಪ್ರೊಫೈಲ್ ಆಫ್ ನರೇಂದ್ರನಾಥ್. ಆ ರೀತಿ ಯಾವುದೇ ಕೊಟ್ಟರು ಕೂಡ ದಿಸ್ ಈಸ್ ದ ಪ್ರೊಫೈಲ್ ಆಫ್ ಅನ್ನೋದು ಕಾಮನ್ನು. ಹಾಗಾಗಿ ಗೊತ್ತಾಗಲಿ ಅಂತ ಇಲ್ಲಿ ನಾನು ಡ್ಯಾಶ್ ಹಾಕಿರೋದನ್ನ ಅಷ್ಟೇ ನೀವು ಕಲ್ತ್ಕೊಂಡ್ರಾಯ್ತು. ಉಳಿದಿರೋ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರೋ ಕ್ವಶನಲ್ಲೇ ಇರುತ್ತೆ ಅಂತ ಅರ್ಥ. ಬಟ್ ನೀವು ಆನ್ಸರಿಗೆ ಇಲ್ಲಿ ಡ್ಯಾಶ್ ಹಾಕಬೇಡಿ. ನಾನು ನಿಮಗೆ ಗೊತ್ತಾಗಲಿ ಅಂತ ಹಾಕಿದ್ದು. ಆ ಡ್ಯಾಶ್ನ ರಿಮೂವ್ ಮಾಡಿ ನಾನು ಏನು ಬರೆದಿದ್ದೀನಿ ಆ ರೀತಿ ಬರಿಬೇಕು. ಆಯಿತಾ? ಅಲ್ಲಿಗೆ ಒಂದು ಸೆಂಟೆನ್ಸ್ ಮುಗೀತು. ಹಾಗಾದರೆ ಈ ಶರತ್ ಕುಮಾರ್ ಏನಿದೆ, ಈ ಒಂದು ಪಾಯಿಂಟ್ ಮುಗೀತು. ನೆಕ್ಸ್ಟು ಪ್ಲೇಸು ಮತ್ತು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರಲ್ಲ ಒಂದು, ಅದನ್ನು ಹೇಗೆ ಬರೆಯೋದು? ಇಲ್ಲಿ ನಾವು ಹಿಸ್ ತಗೊಳ್ಬೇಕಾ, ಹರ್ ತಗೋಬೇಕಾ? ಶರತ್ ಕುಮಾರ್ಗೆ ಶರತ್ ಕುಮಾರ್ ಅನ್ನೋದು ಬಾಯ್ ಕೆಟಗರಿ, ಹಿಸ್ ತಗೊಳ್ಬೇಕು ಅಥವಾ ಹಿ ತಗೋಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಹಿ ತಗೊಳ್ತೀನಿ. ಹಿ ವಾಸ್ ಬಾರ್ನ್ ಆನ್. ಇದು ಎಲ್ಲದಕ್ಕೂ ಸೇಮ್ ಇರುತ್ತೆ. ಹಾಗಾಗಿ ಹಿ ವಾಸ್ ಬಾರ್ನ್ ಆನ್. ಯಾವ ಡೇಟು ಇಲ್ಲಿ ಕೊಟ್ಟಿದ್ದಾರಲ್ಲ, ಇದೇ ಡೇಟ್ ಬರೆಯುವಂಥದ್ದು. 1 ಮಾರ್ಚ್ 1992. ಓಕೆ.
ಇಲ್ಲಿ ಶರತ್ ಕುಮಾರಿನ ಪ್ಲೇಸ್ ಆಫ್ ಬರ್ತ್ ಅಂದರೆ ಯಾವ ಪ್ಲೇಸಲ್ಲಿ ಅವನು ಹುಟ್ಟಿದ್ದು ಅಂತ ಕೂಡ ಪ್ಲೇಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಮುಜಾಫರ್ಪುರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇದನ್ನ ಕೂಡ ಬರಿಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, ಸೆಂಟೆನ್ಸ್ನ ಕಂಟಿನ್ಯೂ ಆದರೂ ಮಾಡಬಹುದು ಅಥವಾ ನೀವು ಇಲ್ಲೇ ಫುಲ್ ಸ್ಟಾಪ್ನ ಇಟ್ಟು ನೆಕ್ಸ್ಟ್ ತಗೊಳ್ಳಿ. ಹಿಜ್ ಅಲ್ವಾ ತಗೋಬೇಕಾಗಿರೋದು, ಹಿ ಅಥವಾ ಹಿಜ್ ತಗೋಬೇಕು ಶರತ್ ಕುಮಾರ್ಗೆ. ಹಿಜ್, ಓಕೆನಾ? ಪ್ಲೇಸ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ವಾಸ್, ಹಿಸ್ ಪ್ಲೇಸ್ ಆಫ್ ಬರ್ತ್ ವಾಸ್. ಇಲ್ಲೇನು ಕೊಟ್ಟಿದ್ದಾರೋ ಅದನ್ನೇ ಬರೀರಿ. ಯಾವುದೇ ಪ್ರೊಫೈಲ್ ಕೊಟ್ಟರು ಕೂಡ ಇದೇ ರೀತಿಯೇ ನೀವು ಫಾಲೋ ಮಾಡ್ಬೋದು. ಇಲ್ಲ ಏನು ಕೊಟ್ಟಿರ್ತಾರೆ ಇನ್ಫಾರ್ಮೇಷನು, ಆ ಇನ್ಫಾರ್ಮೇಷನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಚೇಂಜ್ ಆಗೋದೇನು, ಈ ಒಂದು ಪ್ಲೇಸ್ ಆಫ್ ಬರ್ತ್ ಮಾತ್ರ ಚೇಂಜ್ ಆಗುತ್ತೆ. ಒಬ್ರೊಬ್ರು ಒಂದೊಂದು ಪ್ಲೇಸಲ್ಲಿ ಹುಟ್ಟಿರ್ತಾರಲ್ವ, ಅವ್ರ ಪ್ಲೇಸ್ ಮಾತ್ರ ಚೇಂಜ್ ಆಗುತ್ತೆ. ಒಬ್ರೊಬ್ರು ಒಂದೊಂದು ಡೇಟಲ್ಲಿ ಹುಟ್ಟಿರ್ತಾರೆ, ಅವ್ರ ಡೇಟ್ ಕೂಡ ಚೇಂಜ್ ಆಗುತ್ತೆ. ಅದು ಬಿಟ್ಟು ಉಳಿದಿರೋದೆಲ್ಲ ಸೇಮ್ ಇದೆ ನೋಡಿ. ಇಲ್ಲಿ ಶಿ ಬಂದರೆ ಶಿ ವಾಸ್ ಬಾರ್ನ್ ಆನ್ ಬರಿತೀವಿ ಅಷ್ಟೇ. ಹಿ ಬಂದರೆ ಹಿ ವಾಸ್ ಬಾರ್ನ್ ಆನ್ ಬರಿತೀವಿ. ಹಿಸ್ ಪ್ಲೇಸ್ ಆಫ್ ಬರ್ತ್ ಬರಿತೀವಿ. ಲೇಡಿ ಬಂದರೆ ಏನು ಬರಿತೀವಿ ಇಲ್ಲಿ, ಹರ್ ಪ್ಲೇಸ್ ಆಫ್ ಬರ್ತ್ ವಾಸ್ ಅಂತ ಬರಿತೀವಿ ಅಷ್ಟೇ. ನೆಕ್ಸ್ಟ್ ಎಜುಕೇಷನ್ ಕೊಟ್ಟಿದ್ದಾರೆ. ಅವನು ಏನು ಎಜುಕೇಷನ್ ಮಾಡಿದ್ದಾನೆ ಇಲ್ಲಿ, ಗ್ರ್ಯಾಜುಯೇಟ್ ಇನ್ ಪೊಲಿಟಿಕಲ್ ಸೈನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಡ್ರೆಸ್ಸನ್ನು ಬರೆಯುವಾಗ ಇಲ್ಲಿ ಮುಜಾಫರ್ಪುರ್, ನೆಕ್ಸ್ಟ್ ಕಂಟಿನ್ಯೂ ಆಗಿದೆ ಯಾವ ಒಂದು ಬಿಹಾರ್ ಅಂತೆ, ಬಿಹಾರ್ ಇಂಡಿಯಾ. ಅದು ಫುಲ್ ಅವ್ರು ಏನು ಕೊಟ್ಟಿದ್ದಾರೆ ಅದು ಬರಿತಾ ಇದ್ದೀನಿ ಅಷ್ಟೇ. ಇಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನೇ ಬರಿತಾ ಇದ್ದೀನಿ ನಾನು ಫುಲ್ಲು. ಬಿಹಾರ್ ಇಂಡಿಯಾ, ಬಿಹಾರ್ ಇಂಡಿಯಾ. ನೆಕ್ಸ್ಟು ಕ್ವಾಲಿಫಿಕೇಷನ್ ಬಗ್ಗೆ ಕೊಟ್ಟಿದ್ದಾರಲ್ವಾ, ಕ್ವಾಲಿಫಿಕೇಷನ್ ಹಿಜ್ಜೋ ಹರ್ರೋ, ಹಿಜ್. ಅದು ನೆನಪಿರಬೇಕು, ಎನಿ ಟೈಮ್ ನಿಮಗೆ ನೆನಪಿರಬೇಕು ಹಿಜ್. ಓಕೆನಾ? ಹಿಜ್ ಕ್ವಾಲಿಫಿಕೇಷನ್, ಹಿಜ್ ಕ್ವಾಲಿಫಿಕೇಷನ್. ನಿಮಗೇನಾದರೂ ಕ್ವಾಲಿಫಿಕೇಷನ್ ಅನ್ನೋ ವರ್ಡ್ ತೊಗೊಳಕ್ಕೆ ತುಂಬ ಕಷ್ಟ ಆಯಿತು ಅಂದ್ಕೊಳ್ಳಿ, ಬಿಕಾಸ್ ನೀವು ಪಾಸಿಂಗಿಗೂ ಕಷ್ಟಪಡ್ತಾ ಇರ್ತೀರ ಅಂತ ಮಕ್ಕಳಿಗಲ್ವ ನಾನು ಇವಾಗ ಹೇಳ್ತಾ ಇರೋದು. ಇಲ್ಲಿ ಕ್ವಾಲಿಫಿಕೇಷನ್ ತೊಗೊಳಕ್ಕೆ ಕಷ್ಟ ಆದರೆ ಹಿಸ್ ಎಜುಕೇಷನ್ ಅಂತಲೇ ತಗೊಳ್ಳಿ, ಅಡ್ಡಿ ಇಲ್ಲ. ಹಿಸ್ ಎಜುಕೇಷನ್ ಅಂತ ತಗೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಮಕ್ಕಳೇ ನೋಡಿ, ಈ 2 ಲೈನ್ಸ್ ಏನು ಕೊಟ್ಟಿದ್ದಾರಲ್ಲ ಅದನ್ನೇ ಬರೀರಿ. ಹಿಸ್ ಎಜುಕೇಷನ್ ಏನೇನು ಅನ್ನೋದನ್ನ ಬರೀರಿ. ನಾನಿವಾಗ ಇದನ್ನೇ ಬರಿತೀನಿ. ಹಿಸ್ ಕ್ವಾಲಿಫಿಕೇಷನ್ ಈಸ್ ಗ್ರ್ಯಾಜುಯೇಟ್ ಇನ್ ಪೊಲಿಟಿಕಲ್ ಸೈನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅವ್ರು ಕೊಟ್ಟಿರೋದೇ ಬರದೆ. ಅಲ್ಲಿಗೆ ಇಲ್ಲಿವರೆಗೂ ಮುಗೀತು ಪ್ರೊಫೈಲು. ಇವಾಗ ಏನು ತಗೊಳ್ಬೇಕು, ಸ್ಪೋರ್ಟ್ಸ್ ತಗೊಳ್ಬೇಕು. ಸ್ಪೋರ್ಟ್ಸು ಹೈ ಜಂಪ್ ಅಂತ ಹೇಳಿದ್ರೆ ಈ ಸ್ಪೋರ್ಟ್ಸ್ ಆಡೋದು ಶರತ್ ಕುಮಾರಿನ ಒಂದು ಹಾಬಿ ಆಗಿರಬಹುದು. ಹೌದಾ? ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದಾದ್ರೂ ಕೊಡಬಹುದು ಅವರ ಹಾಬೀಸ್, ಅದಕ್ಕೋಸ್ಕರ. ಆದರೆ ಮುಂದೆ ಇನ್ಫಾರ್ಮೇಷನ್ ಏನಿದೆ ನೋಡಿ, ಆಕ್ಯುಪೇಷನ್ ಕೂಡ ಕೊಟ್ಟಿದ್ದಾರೆ. ಕೆಲಸ, ಅವನೇನು ಕೆಲಸ ಮಾಡ್ತಾನಂತೆ, ಅಥ್ಲೆಟ್ ಆಗಿ ಕೆಲಸ ಮಾಡ್ತಾನೆ ಅಥವಾ ಕೋಚ್ ಆಗಿ ಕೆಲಸ ಮಾಡ್ತಾನೆ. ಹಾಗಾದರೆ ಸ್ಪೋರ್ಟ್ಸ್ ಯಾವುದಕ್ಕೆ, ಹೈ ಜಂಪ್ ಇಲ್ಲೇ ಇದೆ. ಸೊ ಇದು ಇನ್ಫಾರ್ಮೇಷನ್ ನೀವು ಡೈರೆಕ್ಟಾಗಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಬರಿಬಹುದು. ಹಾಗಾದರೆ ಇದನ್ನೇ ಹೇಗೆ ಬರೆಯೋದು, ಹಿಸ್ ಸ್ಪೋರ್ಟ್ಸ್ ಈಸ್ ಹೈ ಜಂಪ್, ಅಲ್ಲಿ ಫುಲ್ ಸ್ಟಾಪ್ ಇಟ್ಕೊಳ್ಳೋದು. ಹಿಸ್ ಆಕ್ಯುಪೇಷನ್ ಈಸ್ ಅಥ್ಲೆಟ್ ಆರ್ ಕೋಚ್ ಅಂತ ಬರೆಯೋದು, ಇಲ್ಲೊಂದು ಫುಲ್ ಸ್ಟಾಪ್ ಇಟ್ಕೊಳ್ಳೋದು. ಹಿಸ್ ಡಿಸೆಬಿಲಿಟಿ ಈಸ್ ಇಂಪೇರ್ಡ್ ಮಸಲ್ ಪವರ್ ಅಂತ ಬರೆಯೋದು, ಫುಲ್ ಸ್ಟಾಪ್ ಇಡೋದು ಅಷ್ಟೇ. ಇದನ್ನೇ ನಾನಿವಾಗ ಬರೀತೀನಿ. ಇಲ್ಲಿ ಏನಿಲ್ಲ, ಜಸ್ಟ್ ಹಿಸ್ ಮತ್ತು ಈಸ್ ಸೇರಿಸಿದ್ದೀನಿ. ಹೌದಾ? ನೋಡಿ ಅದನ್ನೇ ಬರೆದೆ. His sports is high jump, his occupation is athlete or coach, his disability is impaired muscle power ಅಷ್ಟೇ. ನೆಕ್ಸ್ಟು ಲಾಸ್ಟ್ ಒನ್ ಅಚೀವ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಏನಿಲ್ಲ, ಸಿಂಪಲ್. ಹಿಸ್ ಅಚೀವ್ಮೆಂಟ್ಸ್ ಆರ್. ಯಾಕೆ ಆರ್ ಬರದೆ ಅಂತ ಹೇಳಿದ್ರೆ ತುಂಬ ಅಚೀವ್ಮೆಂಟ್ಸ್ಗಳಿದೆ, ಅದಕ್ಕೋಸ್ಕರ ಹಿಸ್ ಅಚೀವ್ಮೆಂಟ್ಸ್ ಆರ್ ಅಂತ ಬರದೆ. ಸೊ ಇದೇನಿದೆ ಇಷ್ಟನ್ನು ಬರೆದು ಇಲ್ಲೊಂದು ಫುಲ್ ಸ್ಟಾಪ್ ಇಟ್ಬಿಡೋದಷ್ಟೇ. ನೋಡಿ ಅದೇನಿದೆ ಇನ್ಫಾರ್ಮೇಷನ್ ಅದನ್ನೇ ಬರೆದಿದ್ದೀನಿ. ಏನು, ಹಿಸ್ ಅಚೀವ್ಮೆಂಟ್ಸ್ ಆರ್ 2020 ಟೋಕಿಯೋ ಪ್ಯಾರಾಲಿಂಪಿಕ್ಸ್ 1 ಬ್ರೋನ್ಸ್ ಮೆಡಲ್, 2020 ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ 1 ಸಿಲ್ವರ್ ಮೆಡಲ್. ಓಕೆನಾ? ಇದೇನಿಲ್ಲ, ಇದು ಎಲ್ಲೂ ಸ್ಪೆಲ್ಲಿಂಗ್ ತಪ್ಪಾಗಲ್ಲ, ಏನೂ ಆಗಲ್ಲ. ಯಾಕಂದರೆ ಕ್ವಶನ್ ಪೇಪರಲ್ಲಿ ಇರೋದನ್ನೇ ಬರೆದಿರೋದಷ್ಟೇ. ಅಲ್ಲಿ ನಾನು ಬರೆದಿರೋದು ಎಕ್ಸ್ಟ್ರಾ ಏನು ಅಂದರೆ ಹಿಸ್ ಆರು ಅಷ್ಟೇ ಸೇರಿಸಿರೋದು. ಹಾಗಾಗಿ ಈಸಿಯಾಗಿ ಬರೀಬಹುದು. ಸೊ ಇಲ್ಲಿಗೆ ಮುಗೀತು, ಪ್ರೊಫೈಲ್ ಮುಗೀತು. ಇಷ್ಟು ಇನ್ಫಾರ್ಮೇಷನ್ನ ಬರೆದ್ರೆ ನಿಮಗೆ 3 ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ. ಈ ರೀತಿಯಾಗಿ ಬರೀಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ನಿಮಗೆ ಪ್ರೊಫೈಲ್ನ ಅವ್ರು ಕೊಟ್ಟಿರುವ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಜಸ್ಟ್ ಒಂದು 2 or 3 ವರ್ಡ್ಸಲ್ಲಿ ಯಾವ ರೀತಿ ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಓಕೆ, ಇಲ್ಲಿಗೆ ಪ್ರೊಫೈಲ್ ಮುಗೀತು. ಇಷ್ಟೇ ಬರೆಯೋದು. ಹಾಗಾದರೆ ಇನ್ನೊಂದು ಸಲ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ನಾನು ಈ ಪ್ರೊಫೈಲ್ನ ಯಾವ ರೀತಿಯಾಗಿ ಬರೆದೆ. ಫಸ್ಟು ದಿಸ್ ಈಸ್ ದ ಪ್ರೊಫೈಲ್ ಆಫ್, ಅದೊಂದು ಲೈನನ್ನು ಕಲ್ತ್ಕೋಬೇಕು. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಯಾರು, ಶರತ್ ಕುಮಾರ್. ಓಕೆನಾ? ನೆಕ್ಸ್ಟು ಇಲ್ಲಿ ಹಿ ವಾಸ್
ಬಾರ್ನ್ ಆನ್. ಹಿ ವಾಸ್ ಬಾರ್ನ್ ಆನ್ ಯಾವ ಡೇಟು ಆ ಡೇಟ್ ಬರದೆ. ನೆಕ್ಸ್ಟ್ ಹಿಸ್ ಪ್ಲೇಸ್ ಆಫ್ ಬರ್ತ್. ಹಿಸ್ ಪ್ಲೇಸ್ ಆಫ್ ಬರ್ತ್ ಯಾವುದಿದೆಯೋ ಅದು ಬರದೆ, ಪ್ಲೇಸ್ ಆಫ್ ಬರ್ತ್. ನೆಕ್ಸ್ಟು ಹಿಸ್ ಎಜುಕೇಷನ್ ಈಸ್ ಬರಿಬಹುದು ಹೀಗೆ, ಹಿಸ್ ಎಜುಕೇಷನ್ ಈಸ್. ನೆಕ್ಸ್ಟು ಫುಲ್ ಸ್ಟಾಪಲ್ಲಿ ಏನೇನಿದೆ ಅಷ್ಟು ಇನ್ಫಾರ್ಮೇಷನ್ ಬರ್ದು ಫುಲ್ ಸ್ಟಾಪ್ ಇಟ್ಟೆ. ಹಿಸ್ ಸ್ಪೋರ್ಟ್ಸ್ ಈಸ್ ಹೈ ಜಂಪ್. ಹಿಸ್ ಆಕ್ಯುಪೇಷನ್ ಈಸ್ ಅಥ್ಲೆಟ್ ಆರ್ ಕೋಚ್. ಹಿಸ್ ಡಿಸೆಬಿಲಿಟಿ ಈಸ್ ಇಂಪೇರ್ಡ್ ಮಸಲ್ ಪವರ್. ಇದು ಪಾಸ್ ಆಗಲಿಕ್ಕೂ ಕಷ್ಟಪಡ್ತಾ ಇರುವಂತಹ ಮಕ್ಕಳು ನೀವು ಈ ರೀತಿಯಾಗಿ ಪ್ರೊಫೈಲ್ನ ಬರೆದಿಟ್ಟು ಬನ್ನಿ ಮಕ್ಕಳೇ, ನಿಮಗೆ ಈಸಿಯಾಗಿ 3 ಅಂಕ ಸಿಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಓದ್ಕೊಳ್ಬೋದು. ಇದೇ ರೀತಿಯಾಗಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಹೇಗೆ ಸ್ಕೋರ್ ಮಾಡಬಹುದು, ಹೇಗೆ ಮಾರ್ಕ್ಸ್ ತೆಗಿಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು, ನಿಮಗೆ ಇದರಿಂದ ಏನಾದರೂ ಹೆಲ್ಪ್ ಆಯಿತು ಅನ್ನೋದಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.